ಆಚೆ ತುಂಬ ಬಿಸಿಲು ಇದ್ದಾಗ ಏನಾದರೂ ತಣ್ಣಗೆ ತಿನ್ನಬೇಕು ಅನ್ಸುತ್ತೆ ಅಲ್ವಾ. ಆಗ ನನಗನ್ನಿಸ್ತು ಈ ಬೀಟ್ರೋಟ್ ರೈತನ ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ. ಇದು ತಣ್ಣಗೂ ಇರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಇದು ಡಯಟ್ ಮಾಡೋರ್ಗಂತೂ ಪರ್ಫೆಕ್ಟ್ ರೆಸಿಪಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ನಂತರ ಜೀರಿಗೆ, ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಖಾರಕ್ಕೆ 2 ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಚಿಕ್ಕ ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರುಳ್ಳಿ ಆದರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ನಂತರ ಇದಕ್ಕೆ ತುರಿದಿರೋ ಒಂದು ಬೀಟ್ರೋಟ್ನ ಹಾಕ್ತಾಯಿದ್ದೀನಿ. ಇದು ಹೀಗೆ ಡ್ರೈ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಹುರಿದ ನಂತರ ಈಗ ಒಂದು ಬಟ್ಲು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈ ಕ್ಯಾರೆಟ್ ಬದಲಾಗಿ ನೀವು ಮೂಲಂಗಿ ಕೂಡ ಹಾಕ್ಕೋಬೋದು, ಅಥವಾ ಕ್ಯಾರೆಟು ಮೂಲಂಗಿ ಎರಡನ್ನೂ ಕೂಡ ಹಾಕ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಹೀಗೆ ಡ್ರೈ ಆಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರಿಬೇಕು. ನೋಡಿ, ಈಗ ಇದು ಹುರಿದಿದ್ದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು 10-15 ನಿಮಿಷ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹಾಕ್ಕೋಬೇಕು. ಇದು ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನೀವು ಊಟದ ಜೊತೆಲಾದ್ರೂ ತೊಗೋಬೋದು, ಅಥವಾ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ 1 ಕಪ್ ಈ ಬೀಟ್ರೋಟ್ ರೈತನ ತಿಂದರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ನೋಡಿ, ಬೀಟ್ರೋಟ್ ಮೊಸರು ಬಜ್ಜಿ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಕಿಚನ್ ಟಿಪ್ಸ್: ಸಕ್ಕರೆ ಡಬ್ಬಿಯಲ್ಲಿ 3-4 ಲವಂಗ ಹಾಕಿಟ್ಟರೆ ಡಬ್ಬಕ್ಕೆ ಇರುವೆ ಬರುವುದನ್ನು ತಡೆಯಬಹುದು.